These rights ensure dignity, equality, and freedom for all the individuals. ನಿಮ್ಮ ಅಮೂಲ್ಯವಾದ ಮಾತುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ನಮ್ಮ ಸಮಾಜದ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ತಮಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಾರ್ಷಿಕೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥಾಪನಾ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯ ಸಾಹಿತ್ಯವರು ಭಾಗವಹಿಸಿದರೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಅವರ ಜೀವನದಲ್ಲಿ ಸಾಮಾಜಿಕ ಹಕ್ಕುಗಳು ಇಲ್ಲದೆ ಈ ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೆನಪಿನ ಆ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯ ಇದ್ದರೂ ಕೂಡ ಮಾನವ ಹಕ್ಕುಗಳನ್ನು ಗುರುತಿಸಿ ಅದನ್ನು ರಕ್ಷಿಸುವಂತಹ ಕಾರ್ಯ ಆಡಳಿತವಾಗಿದೆ. ಆದರೆ ಅದರಲ್ಲಿ ನ್ಯೂನತೆಗಳು ಬರುವ ಕಾರಣ ಸಮಾಜದಲ್ಲಿ ಇತರ ಸಂಸ್ಥೆಗಳು ಮಾನವ ಹಕ್ಕುಗಳನ್ನು ರಕ್ಷಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಯುವಾರಿಯಾಗಿರುವಂತಹ ಎಲ್ಲರನ್ನು ನಾನು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಸಂವಿಧಾನದಲ್ಲಿ ಹಲವಾರು ಮಾನವೀಯ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳಾಗಿ ವಿವರಿಸಿದ್ದಾರೆ ಮತ್ತು ಇಂತಹ ಮೂಲಭೂತ ಹಕ್ಕುಗಳು ದೇಶದಲ್ಲಿ ಇವೆಯಂತ ಜನರಿಗೆ ಮಾಹಿತಿ ಬೇಕಾದರೆ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು
ಮತ್ತು ಇಂತಹ ಸಂಸ್ಥೆಗಳ ಅಗತ್ಯವಿದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಅದರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಅದಕ್ಕೆ ಪರಿಹಾರ ಕೊಡಿಸುವ ಶಕ್ತಿ ಆತನ ಇರಲ್ಲ. ಅದಕ್ಕಾಗಿ ಇಂತಹ ಸಂಸ್ಥೆಗಳು ಜನರ ಸಹಾಯಕ್ಕೆ ಬರಬೇಕನ್ನೋದು ನನ್ನ ವಿಚಾರವಾಗಿದೆ. ಇಂತಹ ಮೂಲಭೂತ ಹಕ್ಕುಗಳಲ್ಲಿ ಒಂದು ವಿಚಾರ ಏನೆಂದರೆ ಮಾನವನಲ್ಲಿ ಮೂಲಭೂತ ಹಕ್ಕುಗಳನ್ನು ಕೇಳಬೇಕಾದಂಥ ಅಧಿಕಾರ ಇದ್ದರೆ ಆತನಲ್ಲಿ ಒಂದು ಜವಾಬ್ದಾರಿ ಇದೆ. ಆತ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಬೇಕು. ಅದನ್ನು ನನ್ನ ಜೀವನದಲ್ಲಿ ಉಪಯೋಗಿಸುವಂಥ ಪ್ರಯತ್ನ ಆಗಬೇಕು. ಆವಾಗ ಸಮಾಜದಲ್ಲಿ ಶಾಂತಿಯುತವಾಗಿದೆ. ಆದರೆ ಇತ್ತೀಚೆಗೆ ನನ್ನ ಅನುಭವದಲ್ಲಿ ಈ ಹಕ್ಕುಗಳ ಉಲ್ಲಂಘನೆ ಬಹಳಷ್ಟು ಆಗ್ತಾ ಇದೆ. ಅದಕ್ಕೆ ಸಮಾಜದ ಕಾರಣ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಾನು ಯುವಕರಲ್ಲಿ ಎರಡು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡುವ ಹಿನ್ನೆಲೆಯಲ್ಲಿ 1867 ಶಾಲಾ ಕಾಲೇಜುಗಳ ಮಕ್ಕಳಿಂದ ಸಂವಾದ ಮಾಡಿದ್ದೇನೆ. ನನ್ನ ವಿಚಾರ, ನನ್ನ ಅನುಭವಗಳನ್ನು ಮುಂದೆ ಇಟ್ಟಿದ್ದೇನೆ. ಯಾಕಂದರೆ ಮುಂದಿನ ಪೀಳಿಗೆಗಾದರೂ ಈ ಒಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗದೆ ನೋಡಿಕೊಳ್ಳಬೇಕಾದರೆ ನಮ್ಮಲ್ಲಿ ಬದಲಾವಣೆ ಬರಬೇಕಾಗಿದೆ. ಒಂದು ವೇಳೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ದಿವಸದಲ್ಲಿ ನಾನು ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಆಗ್ತಾ ಇದೆ ಅಂತ ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಸಮಾಜದಲ್ಲಿದೆ, ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದವರನ್ನ ಶಿಕ್ಷಿಸ್ತಾ ಇತ್ತು. ಉದಾಹರಣೆಗೆ ಕೋರ್ಟ್ ಶಿಕ್ಷೆ ಅಲ್ಲ, ಉದಾಹರಣೆಗೆ ನನ್ನ ಊರಲ್ಲಿ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದ್ರೆ ನನ್ನ ಪೋಷಕರು ಹೇಳ್ತಾರೆ ಅದನ್ನ ಮನೆ ಹತ್ರ ಹೋಗಬೇಡ, ಅದು ಬಹಿಷ್ಕಾರ ಆಯಿತು. ಆ ಬಹಿಷ್ಕಾರ ದೊಡ್ಡ ಶಿಕ್ಷೆ ಆಗಿತ್ತು. ಅದರಲ್ಲಿ ತಪ್ಪು ಮಾಡಿದವರಿಗೆ ಮಾತ್ರ ಅದರ ಪರಿಣಾಮ ಬೀಳ್ತಾ ಇರಲಿಲ್ಲ, ಆತನ ಕುಟುಂಬದ ಎಲ್ಲ ಸದಸ್ಯರಿಗೂ ಅದರ ಪರಿಣಾಮ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ಸಮಾಜವನ್ನು ಬದಲಾಯಿಸಬೇಕಾದರೆ ಒಂದೇ ದಾರಿ ಏನಂದರೆ ನಮ್ಮ ಹಿರಿಯರು ಕಲಿಸಿದಂಥ ಕೆಲವು ಮೌಲ್ಯಗಳನ್ನು ನಾವು ಅಳವಡಿಸಿದರೆ ಖಂಡಿತವಾಗಿಯೂ ನಾವು ಈ ಸಮಾಜದಲ್ಲಿ ಹೆಚ್ಚಿನ ಶಾಂತಿ ಸೌಹಾರ್ದವನ್ನು ತರಬಹುದು. ಮತ್ತೆ ಇಂತಹ ಉಲ್ಲಂಘನೆಗಳನ್ನು ತಡೆ ಹಿಡಿಯಬಹುದು ಅನ್ನೋದು ನನ್ನ ವಿಚಾರವಾಗಿದೆ. ಒಂದು ಕಡೆ ನಾನು 5 ವರ್ಷ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಾಗ ಬಹಳಷ್ಟು ಯೋಚನೆ ಮಾಡಿದೆ, ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನಂತ. ನನ್ನ ಅನಿಸಿಕೆಯಲ್ಲಿ ನನಗೆ ಬಂದಂಥ ಮಾಹಿತಿ ಪ್ರಕಾರ ಇದಕ್ಕೆ ಮೂಲ ಕಾರಣ ಒಂದು ರೋಗ, ಅದರ ಹೆಸರು ದುರಾಸೆ. ಆ ದುರಾಸೆಗೆ ಮರಳಿಲ್ಲ, ಎಷ್ಟು ಮಾಡಿದರೂ ಸಹ ಮಲಗಬೇಕು ಅನ್ನೋ ಒಂದು ರೋಗ. ಇದಕ್ಕೆ ಒಂದೇ ಒಂದು ದಾರಿ, ಅದೇನೆಂದರೆ ನಮ್ಮ ಹಿರಿಯರು ಹೇಳಿದಂಥ ಒಂದು ಮೌಲ್ಯ, ಅದರ ಅರ್ಥ ತೃಪ್ತಿ. ತೃಪ್ತಿ ಇದ್ರೆ ದುರಾಸೆಗೆ ಮಟ್ಟ ಹಾಕಬಹುದು. ತೃಪ್ತಿಗೆ ಬರಬೇಕಾದ್ರೆ ಯಾವುದೇ ಮಾತಿನ ಅಗತ್ಯ ಇಲ್ಲ. ಆದರೆ ಆ ತೃಪ್ತಿಯನ್ನು ಅಳವಡಿಸುವುದು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾರೆ ಮಾಡಬೇಕಂತ. ತಪ್ಪು ಮಾಡಿದ್ರೆ ಏನು ನೆನಪಿದೆ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಗಂಡ ಹೆಂಡತಿ ಬಹಳ ಜನ ಕೆಲಸ ಮಾಡೋರು, ಕೆಲಸ ಅಂದ್ರೆ ರೋಗ. ಅಲ್ಲಿ ಹೋದರೆ ಹೆಚ್ಚಿನ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆಫೀಸ್ನಲ್ಲೆಲ್ಲ ಮನೆಗೆ ಬರ್ತಾರೆ ಪೋಷಕರು ಮನೆಯಲ್ಲಿ ಕಂಪ್ಯೂಟರ್ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಐಫೋನ್ ಕೊಟ್ಟಿರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯ ಇಲ್ಲ. ಮಕ್ಕಳಲ್ಲಿ ಸಂಪರ್ಕ ಬಹಳ ಕಮ್ಮಿ ಆಗಿದೆ ಇವತ್ತಿನ ಸಮಾಜದಲ್ಲಿ. ಅದಕ್ಕಾಗಿ ಮಕ್ಕಳು ಎಲ್ಲಿ ಮೌಲ್ಯವನ್ನು ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದಾರೆ, ನಾನು ತಪ್ಪು ಮಾಡಿದೆ ಏನಿದೆ ನೆನಪಿದೆ ಅಂತ ಹೇಳಿದೆ. ಅದೇ ರೀತಿ ಶಾಲೆಗೆ ಹೋದಾಗ ನೀತಿ ಪಾಠವನ್ನು ಸೌಲಭ್ಯವಿತ್ತು. ಇವತ್ತು ಪೋಷಕರು ಮೌಲ್ಯಗಳನ್ನು ಕಲಿಸುವಂತ ಅಭ್ಯಾಸದಲ್ಲಿ ಇಲ್ಲ. ಶಾಲೆಯಲ್ಲಿ ಕೂಡ ಮಾನವೀಯತೆ ಎನ್ನುವ ಸಬ್ಜೆಕ್ಟ್ ಇಲ್ಲ, ಮೊಬೈಲ್ ಸೈನ್ಸ್ ಎನ್ನುವ ಸಬ್ಜೆಕ್ಟ್ ಇಲ್ಲ. ಇದರಿಂದ ಮಕ್ಕಳಲ್ಲಿ ತಮ್ಮದೇ ಆದ ಅಭ್ಯಾಸಗಳು ಬರ್ತಾ ಇವೆ. ಅದರಿಂದ ಸಮಾಜದಲ್ಲಿ ದೊಡ್ಡ ಪರಿಣಾಮ ಬೀಳುತ್ತಿದೆ ಇವತ್ತು. ಯಾಕಂದ್ರೆ ಇವತ್ತಿನ ಸಮಾಜದ ಪರಿಣಾಮ ನನ್ನವರನ್ನು
ಈ ಒಂದು ವಿಚಾರದಲ್ಲಿ ದೊಡ್ಡ ಬದಲಾವಣೆ ಬರಬೇಕಾಗಿದೆ. ಮಕ್ಕಳ ಜೊತೆ ಸಂಪರ್ಕ ಇಟ್ಟುಕೊಳ್ಳುವಂತಹ ಪೋಷಕರ ಸಂಖ್ಯೆ ಜಾಸ್ತಿ ಆಗಬೇಕು. ಸ್ವಲ್ಪ ಸಮಯ ಆದರೂ ಮಕ್ಕಳ ಜೊತೆ ಬುದ್ಧಿ ಹೇಳ್ತಾರೆ, ಯಾವುದೇ ತಪ್ಪು ಮಾಡಿದ್ರೆ ಅದಕ್ಕೆ ಸರಿಯಾದ ತೋರಿಸ್ತಾ ಹೋಗ್ಬೇಕಾಗ್ತದೆ. ಈ ಸಮಾಜದಲ್ಲಿ ಹೇಳಿ ಬಹಳ ಕಷ್ಟ. ಯಾಕಂದ್ರೆ ಈ ಸಮಾಜದಲ್ಲಿ ಇರುವಂತಹ ಒಂದು ದುರಾಸೆ ಅನ್ನುವ ರೋಗ ಇದೆ. ಅದಕ್ಕೆ ಅದೇ ಮೂಲ ಕಾರಣ ಇವತ್ತಿನ ಪರಿಸ್ಥಿತಿಗೆ. ಈ ದುರಾಸೆಗೆ ನಾನು ಹೇಳಿದ್ರೆ ಬಂದಿಲ್ಲ, ಇದರ ಅಭಿವೃದ್ಧಿ ಬಹಳ ಜಾಸ್ತಿ ಆಗಿದೆ. ಅದನ್ನು ಉದಾಹರಣೆ ಕೊಟ್ಟಿದೆ. ಇದರ ಅಭಿವೃದ್ಧಿ ಎಷ್ಟಾಗಿದೆ ಅಂದರೆ ನೀವೇ ತಿಳ್ಕೊಳ್ಳಿ. ದುರಾಸೆ ಎನ್ನುವ ರೋಗದ ಅಭಿವೃದ್ಧಿ 50 ವರ್ಷದಲ್ಲಿ ಹಲವಾರು ಹಗರಣಗಳು ನಡೆದು ಆ ಹಗರಣದಲ್ಲಿ ಒಂದು ಹಗರಣದ ಮಾಹಿತಿ ಕೊಡ್ತೇನೆ. ಯಾಕಂದ್ರೆ ಯಾವ ರೀತಿ ಈ ದುರಾಸೆಯ ಮಟ್ಟ ಮೇಲೆ ಬಂದಿದೆ ಎಂದು ತೋರಿಸಕ್ಕೆ 55 ದಶಕದಲ್ಲಿ ಜೀಪ್ ಹಗರಣ ಅನ್ನೋ ಹಗರಣದಲ್ಲಿ ಪ್ರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವುದನ್ನು ಮಾತ್ರ ಕೆಲವರು 52 ಲಕ್ಷ ರೂಪಾಯಿ ಕೊಡಬಹುದು. ಅಂದು ಕೋಟ್ಯಾಧೀಶರಲ್ಲಿ ನಮ್ಮಲ್ಲಿ ಲಕ್ಷಾಧೀಶರಿದ್ದರು. ತದನಂತರದ ದಶಕದಲ್ಲಿ ಬಹುಪುರುಷದ ಒಂದು ಹಗರಣದಲ್ಲಿ ಕೆಲವರು 64 ಕೋಟಿ ರೂಪಾಯಿ ಕೊಡಬಹುದು ಒಂದು ಹಗರಣದಲ್ಲಿ. ತದನಂತರದ ಹಗರಣದಲ್ಲಿ ಕಾಮಗಾರಿ ಹಗರಣದಲ್ಲಿ ಕೆಲವರು 70,000 ಕೋಟಿ ರೂಪಾಯಿ. ಈ ಸಂಖ್ಯೆ ನಂದಲ್ಲ, ನಿಮ್ಮಲ್ಲಿ ಗೂಗಲ್ ಜೀಪ್ ಹಗರಣದಲ್ಲಿ ಎಷ್ಟು ಹೋಯಿತು, ಬಹುಪುರುಷದಲ್ಲಿ ಎಷ್ಟು ಹೋಯಿತು, ಕಾಮಗಾರಿ ಎಷ್ಟು ಹೋಯಿತು ಅಂತ ನೋಡಿ. 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ಆ ದಶಕದಲ್ಲಿ ನೂರಾರು ಹಗರಣಗಳು ನಡೆದಿರಬೇಕು. ಅದರ ನಂತರದ ದಶಕದಲ್ಲಿ 2G ಅನ್ನುವ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಹೋಯಿತು ಒಂದು ಹಗರಣದಲ್ಲಿ. ತದನಂತರ ಕೋಲ್ಗೇಟ್ ಅನ್ನುವ ಕಲ್ಲಿದ್ದಲಿನ ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ ಹೋಯಿತು. ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಆಡಳಿತದಿಂದ ಒಂದೊಂದು ಹಗರಣದಲ್ಲಿ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದು. ಇದಕ್ಕೆ ಜವಾಬ್ದಾರಿಗಳು ಯಾವೆಲ್ಲರಲ್ಲ. ಅಂದಿನ ಪ್ರಧಾನಮಂತ್ರಿ 1985ರಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತಹ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳ್ತಾರೆ, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿ ಕೊನೆ ಹಂತಕ್ಕೆ ಹೋದದ್ದು ಬರೀ 15 ಪೈಸೆ ಮಾತ್ರ. 85ರಲ್ಲಿ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿ ಅಭಿವೃದ್ಧಿಗೆ ಹೋದದ್ದು 15 ಪೈಸೆ. ಆದರೆ 2025ರಲ್ಲಿ 1 ರೂಪಾಯಿ 100 ರೂಪಾಯಿ ಎಂತ ಅಭಿವೃದ್ಧಿ ಆಗ್ತಾ ಇದೆ. ಇದರಿಂದ ಎಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಪ್ರತಿ ಸಲ ಒಬ್ಬ ಅಧಿಕಾರಿ ಅಥವಾ ರಾಜಕಾರಣಿ ಅಥವಾ ಇನ್ನೊಬ್ಬ ಸಾಧ್ಯತೆ ಇರುವವರು ಒಂದೊಂದು ಹಗರಣದಲ್ಲಿ ಇಷ್ಟೊಂದು ಹಣದ ಸೋರಿಗೆ ಪಾತ್ರರಾಗಿದ್ದರೆ ಎಷ್ಟು ಅಭಿವೃದ್ಧಿ ಆಗಬಹುದು. ಮತ್ತೆ ಅಂದೇನು ಅಂದರೆ 85ರಲ್ಲಿ 15 ಪೈಸೆ ಲೆಕ್ಕ 1,25 ಪೈಸೆ ಮೊದಲೇ ಹೋದರೆ 15 ಪೈಸೆಯಲ್ಲಿ ಅದಕ್ಕೆ ಆಗಬೇಕು. ಈ ದುರಾಸೆಗೆ ಮಟ್ಟ ಆಗ್ತದೆ. ಕಾನೂನಿಗೆ ಯಾರು ಬೆದರಲ್ಲ. 2016ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳ ಪ್ರಾಮಾಣಿಕತೆ ಬಗ್ಗೆ ಲೆಕ್ಕ ಹಾಕ್ತಾರೆ. ಆ ರಿಪೋರ್ಟ್ ಹೇಳ್ತಾರೆ, ಅಂದು ಇದು ಕೂಡ ಆಗಿರಬೇಕು, ಭಾರತ ದೇಶಕ್ಕಿಂತ ಜಾಸ್ತಿ ಚೈನಾ ಭ್ರಷ್ಟಾಚಾರ ದೇಶ. ಚೈನಾದಲ್ಲಿ ಯುವಕರು ಕೂಡ ಭ್ರಷ್ಟರಿಗೆ ಕಲಿಸಿ, ಆದರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ಬರೀ 7 ವರ್ಷ ಶಿಕ್ಷೆ. 7 ವರ್ಷ ಶಿಕ್ಷೆ ಆಗಬೇಕಾದ್ರೆ 50 ವರ್ಷ ಬೇಕು ಕೋರ್ಟಲ್ಲಿ. ಯಾರು ಸಮಾಜ ಅವರನ್ನು ಗೌರವಿಸ್ತದೆ. ಅಂತ ಸಮಾಜದಲ್ಲಿ ರಾಜಕೀಯ ಸಮಸ್ಯೆ ಇಲ್ಲ. ಒಬ್ಬ ಪ್ರಶ್ನೆ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಉತ್ತರವಾಗಿ ಬಿಟ್ಟಿದ್ದವರು ಹೇಳ್ತಾರೆ, ಬಿಡಿ ಅವರು ಮೊದಲನೇ ಪ್ರಶ್ನ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಜೈಲಿಗೆ ಹೋದವರಿಗೆ
ಯಾಕೆ ಸಲಹೆ ಮಾಡ್ತೀರಾ, ಯಾಕೆ ಅವರನ್ನು ಸ್ವಾಗತ ಮಾಡ್ತೀರಾ ಅಂತ ಕೇಳಿದ್ರೆ ಅವರೊಬ್ಬರೇ ಹೇಳಿ ಮಾತಾಡೋದಿಲ್ಲ ಅಂತ. ಎಂಥ ಸಮಾಜದಲ್ಲಿ ಇದೇ ರೀತಿ ಸಮಾಜದಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಸಮಾಜವನ್ನು ಬದಲಾಯಿಸಬೇಕು. ಹಿಂದೆ ಇದ್ದಂಥ ಸಮಾಜವನ್ನು ಕಟ್ಟಬೇಕು. ಹಿಂದೆ ಕೋರ್ಟ್ ಶಿಕ್ಷೆ ಅಲ್ಲ, ಬಹಿಷ್ಕಾರ ಅನ್ನೋದು ಜನರ ಶಿಕ್ಷೆ ಆಗಿದೆ. ಜನರು ತಪ್ಪು ಮಾಡಿದ್ದವರನ್ನ ಅದು ದೂರ ಇಟ್ಟಾರೆ. ಅದರಿಂದ ಅವರ ಗಣತಿಗೆ ಕಟ್ಟಿ ಬರ್ತಾ ಇದ್ರು. ತಪ್ಪು ಮಾಡಿದ್ದು ಜನರು ಎದುರ್ತಾ ಇದ್ರು. ಇವರು ಹಾಗಲ್ಲ. ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಏನಾದರೂ ಸರ್ಕಾರಿ ಕೆಲಸ ಆಗಬೇಕಾದ್ರೆ ಅದರಲ್ಲಿ ನನಗೆ ಏನು ಮೂಲಕ ಪ್ರಶ್ನೆ. ಇದನ್ನು ಬೇರೆ ರೀತಿಯಲ್ಲಿ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅನುಶಿಕ್ಷೆ ಮಾಡಿದ್ರು ಕೂಡ ಅದೇ ರೀತಿ ಹೋಗ್ತದೆ. ಇದೇ ರೀತಿ ದುರಾಸೆ ಬೆಳೀತಾ ಹೋದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು? ಇದರ ಉದಾಹರಣೆ ಕೊಡ್ತೀನಿ. ನಾನು ಸಿಕ್ಕವನಾಗಿದ್ದಾಗ ಅಂದರೆ 40-50ನೇ ಇಸವಿಯಲ್ಲಿ ಒಂದು ಕ್ಯಾನ್ ಪೆಟ್ರೋಲ್ಗೆ 12 ಆಣೆ. ಒಂದು ಕ್ಯಾನ್ ಅಂದರೆ 3 ಲೀಟರ್, ಅಂದರೆ 1 ಲೀಟರ್ಗೆ 3 ಆಣೆ. ಇವತ್ತು 1 ಲೀಟರ್ಗೆ 105 ರೂಪಾಯಿ. ಇದೇ ರೀತಿ ಹಣದ ಆಗ್ತಾ ಇದ್ದೇವೆ. ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು? ಅವತ್ತು ದಿನಕ್ಕೆ 1 ರೂಪಾಯಿ ಸಾಲ ಸಿಗ್ತಾ ಇದ್ದವರು ಖುಷಿಯಾಗಿದ್ದಾರೆ. ಇವತ್ತು 100 ರೂಪಾಯಿ ಸಂಬಳ, 100 ರೂಪಾಯಿ ಸಾಲ, ಆ ರೂಪಾಯಿಗೆ ಬೆಲೆ ಇಲ್ಲ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋದು. ಇದರಲ್ಲಿ ಮಾಡಿದಂತಹ ಸಂಪತ್ತಿನಿಂದ ಇನ್ನೂ ಸಂತಸ ಬರಲ್ಲ. ನಿಮಗೆ ಉದಾಹರಣೆ ಕೊಟ್ಟರೆ ಕೆಲವರಿಗೆ ಹಿಂದೆ ಹೀಗೆ ಒಂದು ನ್ಯೂಸ್ ಐಟಮ್ ಬಂದಿದೆ. ಒಬ್ಬ ಹಿರಿಯ ರಾಜಕಾರಣಿ ನಮಗೆ ದಾಳಿ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆತನ ಮನೆಯಲ್ಲಿ 252 ಕೋಟಿ ರೂಪಾಯಿ ಗಂಟೆ ಕಟ್ಟಿದ್ದು ಕಬಾಬ್. ಅದನ್ನು ಜಪ್ತಿ ಮಾಡ್ತಾರೆ. ಆತನಿಗೆ ಏನಾಗ್ತದೆ? ಆತನಿಗೆ ಉದಾಸೆ ಆದರೂ ಕೂಡ ಆ ಹಣ ವಾಪಸ್ ಬರಲ್ಲ. ಯಾಕಂದರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ. ಹಣ ಬಂದಾಗ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಬೇಕಾಗಿತ್ತು, ಆದರೆ ಹೇಳಲಿಲ್ಲ. ಆದರೆ ಉದಾಸೆ ಬೇಕಾದರೂ ಆದರೆ ಆ ಹಣ ಎಂದೂ ವಾಪಸ್ ಹೋಗಲ್ಲ. ಏನು ಸರ್ ನಿಜ ಬರಬೇಕಾದ್ರೆ ಯಾವ ಇನ್ಕಮ್ ಟ್ಯಾಕ್ಸ್ ಬರ್ತಾರೋ, ಯಾವಾಗ ದರೋಡೆಗಳು ಬರ್ತಾರೋ, ಯಾವಾಗ ನನ್ನ ಮಕ್ಕಳು ಇಷ್ಟೊಂದು ಹಣ ಎಂದು ಏನಾಗ್ತಾರೋ ಅನ್ನೋ ಯೋಚನೆ ಇದೆ. ಕಾನೂನು ಚೌಕಟ್ಟಲ್ಲಿ ಪಡೆದಂತಹ ಸಂತಸ ನಿಮಗೆ ದುರಾಸೆಯಿಂದ ಅಕ್ರಮವಾಗಿ ಪಡೆದಂತಹ ಸಂಪತ್ತಲ್ಲಿ ಬರಲ್ಲ. ನೀವು ಬಂಗಾರ ಖರೀದಿ ಮಾಡ್ಬೋದು, ಜಮೀನು ಖರೀದಿ ಮಾಡ್ಬೋದು, ಆದರೆ ಒಂದೊಂದು ದಿವಸ ಸಿಗ್ತೀರ. ಜೀವನದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಆಗ್ತದೆ. ನಾನು ವೈಯಕ್ತಿಕ ಏನಾಗ್ತಾ ಇದೆ ಉದಾಹರಣೆ ಹೇಳಿದ್ರೆ, ಒಂದು ದಿವಸ ಕೊಪ್ಪಳ ಜಿಲ್ಲೆಯಿಂದ ಒಬ್ಬರು ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು. ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಣುಮಗಳನ್ನು ನಡೆದಿದ್ದಾರೆ, ಅದರಲ್ಲೇ ತಪ್ಪಪ್ಪ ಅಂತ ಕೇಳಿದ್ರು. ಇಲ್ಲ ಸರ್, ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂತ ಹೆಣ್ಣುಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಅವರಿಗೆ ಕೆಲವು ವರ್ಷದವರೆಗೆ ಸರ್ಕಾರ ಅನುದಾನ ಕೊಡಿಸ್ತದೆ. ನಾನು ಬಡವ, ವಿವಿಧ ಕಾರಣದಿಂದ ನನ್ನ ಮಗು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲ. ಆದರೂ ನಾನು ಕಾರಣ ತೋರಿಸ್ಕೊಟ್ಟು ಯಾಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ ಅಂತ. ಆದರೂ ಕೂಡ ಸರ್ಕಾರ ಹೇಳ್ತದೆ ನಿನ್ನ ಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಅದಕ್ಕಾಗಿ ನಿನ್ನ ಮಗಳಿಗೆ ಅನುದಾನ ಕೊಡಬೇಕಾಗಲ್ಲ ಅಂತ ಆದೇಶ ಮಾಡಿದ್ದಾರೆ. ಅವರನ್ನು ನಂಬಿಬಿಟ್ಟು ನಾನು ಅಧಿಕಾರಿಗಳನ್ನು ಹೋಗಿ ಕಳಿಸಿದ್ದೇನೆ. ಏನಪ್ಪ ಸರ್ ರಿಪೋರ್ಟ್ ಕೊಡಿ ಅಂತ. ಆ ರಿಪೋರ್ಟ್ ಪ್ರಕಾರ ಈತನ ಹೆಂಡತಿ ಗರ್ಭಿಣಿ, ಇನ್ನೊಬ್ಬರು ಸಂಗಾತಿ ಜೊತೆಗೆ 7 ಕಿಲೋಮೀಟರ್ ನಡ್ಕೊಂಡು ತನ್ನ ಗ್ರಾಮದಿಂದ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ. ಅಲ್ಲಿ ಸಿಬ್ಬಂದಿ ಹಣ ಕೇಳ್ತಾರೆ, ಹಾಸಿಗೆಗಳು. ಇವರು ಇದ್ದ ಹಣ ಕೊಡ್ತಾರೆ, ಇದು ಸಾಲ
ಇಷ್ಟು ಬೇಕಾಗ್ತಾರೆ ಅಷ್ಟೇ ಇರಲಿಲ್ಲ ಎಷ್ಟು ಬೇಡಿಕೊಂಡು ಹೋಗುವುದಿಲ್ಲ ಕೊನೆಗೆ ಜನರನ್ನು ನಮಗೆ ಕಳಿಸ್ತಾರೆ ಮನತೆಗಳು ಆವಾಗ ಸಿಬ್ಬಂದಿ ಹೇಳ್ತಾರೆ ಇಲ್ಲಿ ಕೂಡಬೇಡಿ ಹೊರಗೆ ಕೂತ್ಕೊಳ್ಳಿ ಇಡೀ ಆಸ್ಪತ್ರೆ ದಾಟಿ ನಮಗೆ ಹಣ ಬರುವುದು ಹೇಗೆ ಫಸ್ಟ್ ಇದು ಕಾಣ್ತದೆ ಎಲ್ಲ ನಾನು ಈ ವರದಿ ಓದಿ ಸರ್ಕಾರಕ್ಕೆ ಆದೇಶ ಕಳಿಸಿದೆ ಕಾನೂನಿನಲ್ಲಿ ಲೀಗಲ್ ಪ್ರಿನ್ಸಿಪಲ್ ಇದೆ ವೈದ್ಯಕೀಯ ಲಯಬಿಲಿಟಿ ಅಂತ ಜವಾನ ಮಾಡಿದ್ರೆ ಅವರಿಗೆ ಯಜಮಾನ ಜವಾಬ್ದಾರಿ ಅಂತ ಆ ಪ್ರಿನ್ಸಿಪಲ್ ಬಳಸಿಕೊಂಡು ಸರ್ಕಾರ ಹೇಳಿದೆ ಹೀಗೆ ಮಗುವಿನ ಹೆರಿಗೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದು ಇಂಥ ದಿವಸ ಆ ದಿವಸ ಸಿಬ್ಬಂದಿ ಅವರಿಗೆ ಆಸೆ ಕೊಟ್ಟಿಲ್ಲ ಹೊರ ಕಳಿಸಿದ್ರು ಅದರಿಂದಾಗಿ ಈ ಮಗು ಬಸ್ ಸ್ಟಾಪ್ಗೆ ಹೋಗಿತ್ತು ಆ ನಿಮ್ಮ ಜವಾನ ತಪ್ಪಿಗಾಗಿ ನೀವು ಜವಾಬ್ದಾರಿ ಆ ಮಗುವಿಗೆ ಸಿಗಬೇಕಾದಂತ ಅನುದಾನ ಕೊಡಬೇಕಂತ ಆದೇಶ ಕೊಟ್ಟು ಸರ್ಕಾರ ಕೊಟ್ಟಿತ್ತು ಯಾವ ಸಂದರ್ಭದಲ್ಲಿ ಇದರ ಬಗ್ಗೆ ಹೆಚ್ಚಿನ ಪ್ರಚಾರಗಳು ಬರಲ್ಲ ಯಾವ ರೀತಿಯಲ್ಲಿ ಒಂದು ದುರಾಸೆ ಇತರರ ಮೇಲೆ ಅದರ ಪರಿಣಾಮ ಬೀರುತ್ತದೆ ಇದು ಒಂದೇ ಅಲ್ಲ ಒಂದು ದಿವಸ ಬಾಗಲಕೋಟೆಯಿಂದ ಗಂಡನ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಗಣಪ ಸಮಸ್ಯೆ ಅಂತ ಹೇಳ್ತಾರೆ ಮಗು ನೋಡಲಿಕ್ಕೆ ಚೆನ್ನಾಗಿದೆ ಈ ಮಗುವಿಗೆ ಮೃತತ್ವಾದ ತಿನ್ನೋದು ಬಾಯಿಗೆ ಊರಿನ ಡಾಕ್ಟರ್ ಹೆಸರು ಮಾಡಿಕೊಂಡು ಬೆಳೆಸಿ ಪರಿಹಾರ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಅದನ್ನು ಪೋಷಕರು ಮಗುವನ್ನು ಸುಸಜ್ಜಿತ ಆಸ್ಪತ್ರೆಗೆ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಗುವನ್ನು ಪರೀಕ್ಷೆ ಮಾಡ್ತೀನಿ ಎಲ್ಲ ಸರಿ ಮಾಡಿ ಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚು ಆಗ್ತದೆ ವೈದ್ಯರು ಅವರಿಂದ ಹಣ ಅದಕ್ಕೆ ಬೇಕಾಗಬೇಕು ಈ ಹಣಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲದಿಂದ ಹೊರಗೆ ಹೋಗ್ತದೆ ಮಗುವನ್ನು ದಾಗ ಹಾಕಬೇಕು ಮಲಶೇಖರಣೆ ಮಾಡಿ ಎಲ್ಲ ವೈದ್ಯ ದೇವರನ್ನ ಬೇಡ್ಕೊಂಡಿದ್ದಕ್ಕೆ ಮಾಡಿ ಸರ್ಕಾರ ಕೊಡ್ತೇನೆ ದೇವರೆಲ್ಲ ನಾವೆಲ್ಲ ಹೇಳ್ತೇವೆ ವೈದ್ಯರು ನಾರಾಯಣ ಹರಿಯ ವೈದ್ಯರಂದ್ರೆ ದೇವರಿಗೆ ಸಮಾನ ಅಲ್ಲಿ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆದ್ಮೇಲೆ ಆದರೆ ದುರಾಸೆ ಆ ಮಗುವಿನ ವಾಪಸ್ ಕೊಟ್ಟು ಹಣ ವಾಪಸ್ ಕೊಟ್ಟು ಮಗುವಿನ ಲೋಕಾಯುಕ್ತ ಸಂಸ್ಥೆ ಕರೆದಿರ್ತಾರೆ ನಮ್ಮ ಅಧಿಕಾರಿಗಳು ಹಳೆಯ ರಿಪೋರ್ಟ್ಗಳಿರುವಂತಹ ಮಣಿಪಾಲ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಾವು ಬೇಡ್ಕೊಂಡು ಮಗುವಿನ ಭವಿಷ್ಯ ಕೊಡಕ್ಕೆ ಹಣ ಇಲ್ಲ ಅಂತ ಅವರು ಒಪ್ಪಂದ ಮಾಡಿದ್ರು ಹೋದ ವರ್ಷ 2024 ಅಕ್ಟೋಬರಲ್ಲಿ ಆ ಮಗುವನ್ನು ನನ್ನ ಮನೆಗೆ ಕರ್ಕೊಂಡು ಬಂದಿದ್ರು ಅಂದು 16 ವರ್ಷದ ಹೆಣ್ಣು SSLC ಪರೀಕ್ಷೆ ಕೊಟ್ಟಿರೋ ಆ ವರ್ಷ ಅಂತ ಹೇಳಿ IAS ಅಧಿಕಾರಿ ಆಗ್ತದೆ ನೀವು ಕೊಟ್ಟಂತ ಆದೇಶವನ್ನು ನಾನು ಪಾಲಿಸ್ತಾ ಇದು ಸರ್ಕಾರಿ ಆಸ್ಪತ್ರೆ ಒಂದೇ ಸಮಸ್ಯೆ ಸ್ವಾಮಿ ನನಗೆ ಆದಾಯ ಕೆಲಸ ಮಾಡ್ತಾನೆ ₹250 ಪರಿಹಾರ ಮಾಡ್ತಾನೆ ಪೋಸ್ಟ್ ಮ್ಯಾನ್ 10% ಕೊಡೋದಕ್ಕೆ ಮೋಸದ ಅಡ್ರೆಸ್ ಇಲ್ಲ ಆನ್ಲೈನ್ ವಾಪಸ್ ಕಳಿಸ್ತಾರೆ ವಾಪಸ್ ಮನೆಗೆ ಎಂದೂ ಹೋಗಿಲ್ಲ ಎಂತ ಸಮಾಜದಲ್ಲಿ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ರೀತಿಯ ಅನುಭವ ಆಗಿದೆ ಕೈ ತುಂಬ ಸಂಬಂಧ ಪಡಿತಾರೆ ಎಲ್ಲ ಇದೇ ರೀತಿ ಮುಂದುವರಿಯಲು ಸಾಧ್ಯ ಇಲ್ಲ ಇತ್ತೀಚೆಗೆ ಇದೇ ಸಮಸ್ಯೆ ಇತ್ತು ಪಾಕಿಸ್ತಾನದಲ್ಲಿತ್ತು ಬಾಂಗ್ಲಾದೇಶದಲ್ಲಿತ್ತು ಶ್ರೀಲಂಕಾದಲ್ಲಿತ್ತು ನಮ್ಮಲ್ಲಿ ಒಂದು ಕಾಂಪಿಟೇಷನ್ ಎಲ್ಲಿ ಜಾಸ್ತಿ ಭ್ರಷ್ಟಾಚಾರ
ನಾವೆಲ್ಲರೂ ಜವಾಬ್ದಾರಿ. ಇದು ನಮ್ಮಿಂದ ನಮ್ಮಲ್ಲಿ ಈ ಮಾನವೀಯತೆ ಅಥವಾ ಈ ಒಂದು ತೃಪ್ತಿ ಅನ್ನೋದು ಇಲ್ಲ. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಹಿಡಿಯುವಂತ ಕೆಲಸ ಸಿಗ್ತಿದೆ ಸನ್ಯಾಸಿ ಆಗ್ತಿರಲಿಲ್ಲ. ಎಲ್ಲರಿಗೂ ಆಕಾಂಕ್ಷೆಯನ್ನು ನೋಡಬೇಕು. An ambition becomes somebody big, an ambition becomes rich. They think that they earn value is no problem. ಕಾನೂನುಗಳಲ್ಲಿ ಪಡೆದಂತಹ ಸಂಪತ್ತಲ್ಲಿ ಏನೂ ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ. ಆದರೆ ಪ್ರತಿ ಸಲ ನೀವು ಭ್ರಷ್ಟಾಚಾರದಿಂದ ಹಣ ಮಾಡಿದ್ರೆ ಎಷ್ಟೋ ಜನರಿಗೆ ಊಟ ಇಲ್ಲದೆ ಹೋಗಬೇಕಾಗಿದೆ. ಅವರ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನೀವು ಯಾವ ಕಾಲಕ್ಕೆ ಮುಂದೆ ಯಾವ ಹೋಗಿದ್ದೀರಾ ಜನರ ಸೇವೆ ಮಾಡಿ ಅದಕ್ಕೆ ಕೈಗೊಂಡ ಸಂಬಳ ಕೊಡ್ತಾ ಇದ್ದಾರೆ. ಇದರ ಸೇವೆ ಮಾಡಿ ಆದರೆ ಆ ಯೋಚನೆ ಗಮನದಿಂದ ಕಾರಣ ಯಾಕೆ ಈ ಭ್ರಷ್ಟಾಚಾರಕ್ಕೆ ಕೈ ಹಾಕಿದೆ ಅಂದರೆ ನ್ಯಾಯ ಬಿಟ್ಟು ಬಂದಿದ್ದೇವೆ, ಕೊಟ್ಟು ಬಂದಿದ್ದೇವೆ. ಈ ಒಂದು ಪ್ರಯತ್ನ ನಮ್ಮದಾದರೆ ವೈಯಕ್ತಿಕವಾಗಿ ನಾವು ಕಾನೂನು ಚೌಕಟ್ಟಲ್ಲಿ ಸಂಪತ್ತನ್ನು ಪಡೆದರೆ ಅದರಿಂದ ಬರುವಂತಹ ಸಂತಸ ಬರಲ್ಲ. ಒಂದು ಕಡೆ ನಾನು ವೈಯಕ್ತಿಕವಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ಹೊರಗಿಕೊಂಡಿದ್ದೇನೆ. 3 ಜನ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 8 ಜನ ಮಂತ್ರಿಗಳು 150ಕ್ಕೂ ಜಾಸ್ತಿ ಅಧಿಕಾರಿಗಳು ಅವರಿಗೆ ಶಿಕ್ಷೆ ಆಗಿಲ್ಲ. ಹಾಗೆ ಆಗಿದೆ, ಜನರಿಗೆ ಆಗಿದೆ, ಆಗಿದೆ, ನಿಮಗೆಲ್ಲ ಬೆಳೆದಿದೆ. ಆದರೆ ಕಷ್ಟಪಟ್ಟು ಮಾಡಿದ ಕೆಲಸಗಳು ನಮ್ಮ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು 1 ರೂಪಾಯಿ ನಾವು ದಿನನಿತ್ಯ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳು ಮಾತನಾಡ್ತಾ ಇರ್ತಾರೆ. ಕಷ್ಟಪಟ್ಟು ಪ್ರಮೋಷನ್ ಆಗ್ತೀವಿ, ದೊಡ್ಡ ಹುದ್ದೆಗೆ ಹೋಗಿ, ಆದರೆ ನಿಮ್ಮ ಹುದ್ದೆಯ ಜವಾಬ್ದಾರಿಯನ್ನು ನಿಭಾಯಿಸಿ ಈ ಸಮಾಜದಲ್ಲಿ ಶಾಂತಿ ವ್ಯವಹಾರದಲ್ಲಿ ಎಲ್ಲ ಬೆಂಗಳೂರಿನ ಸುತ್ತಾಗಿ ಬಹಳ ಜನ ಸಂತೋಷ. ನೀವು ಬದಲಾವಣೆ ಬರ್ತಾ ಇದ್ದಾರೆ, ಗ್ಯಾರಂಟಿ ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯಗಳಾಗಿದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ. ಅದು ಮಾನವೀಯ. ನಾವು ಹುಟ್ಟುವಾಗ ಮಾನವನಾಗಿ ಹುಟ್ಟಲ್ಲ, ನಾವು ಹುಟ್ಟುವುದು ಹೋಮೋ ಸೀಕ್ವೆನ್ಸ್ ಅನ್ನೋ ಒಂದು ಗುಂಪಿಗೆ ಸೈನ್ಸ್. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧವೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಹೇಳ್ತಾರೆ, ನಾವು ನಮಗೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕು. ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ. ಈ ಮಾನವೀಯತೆ ಇಲ್ಲದೇ ಏನಾಗ್ತದೆ ಅನ್ನೋದು ನಮ್ಮ ಹಿರಿಯರು ಕವಿಗಳು ಹೇಳ್ತಾರೆ. ಏನೇ ಯಾವ ಬೇಕಾದರೂ ನಾವು ಆದರೆ ಮಾನವನಾಗ ಸಾವಿರಾರು ಯಾಕೆ 1 ರೂಪಾಯಿ ಸಂಭಾವನೆ ಬರೋಲ್ಲ. ನನ್ನ ಗಾಡಿಗೆ ಬರ್ತೇನೆ, ಮಾತನ್ನು ಹೇಳ್ತೇನೆ, ಹೋಗ್ತೇನೆ, 1 ರೂಪಾಯಿ ಆರ ಆಗ್ತಾರೆ, ಶಾಲ ಆಗ್ತಾರೆ. ಜೀವನದಲ್ಲಿ ಎಷ್ಟು ಒಳ್ಳೆ ನಿದ್ದೆ ಬರಬೇಕಾದ್ರೆ ನನ್ನ ಅನಿಸಿಕೆಯಲ್ಲಿ ನಮ್ಮಲ್ಲಿ ಬದಲಾವಣೆ ಬೆಂಗಳೂರು ಒಬ್ಬ ಸತೀಶ್ ನಂಜಮ್ಮವರ 20 ವರ್ಷದ ಊರ ಮಾಡಿಸಿ ಹೋಗ್ತಾ ಇದ್ದಾರೆ. ಹಿಂದೆ ಒಂದು ಲಾರಿ ಬರ್ತಾ ಇತ್ತು, ಅವರು ಬರ್ತಾ ಇದ್ರು, ಪಂಕ್ಚರ್ ಆಗಿದ್ದು ನಿಮ್ಮಲ್ಲಿ ಹೋಗ್ತಾ ಇತ್ತು. ಅದು ಆತರ ದೇಹ ಇಬ್ಬಾಗವಾಗ್ತದೆ ಮತ್ತು ಜೀವಂತವಾಗುತ್ತದೆ. ಅಲ್ಲಿ ನಡೆದಂತಹ ವ್ಯಕ್ತಿಗಳ ಕೋರಿಕೆ ವಿಡಿಯೋ ಮಾಡ್ತಾ ಇದ್ದವರಿಗೆ ಒಂದು ನಿಲ್ಕೊಡಿ ಅಂತ ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಅವ್ರ ಸಿಬ್ಬಂದಿ ಹೇಳ್ತಾರೆ, ಇದು ಎಲ್ಲ ಪೇಪರ್ಗಳು ಬಂದಿದೆ. ತಾಯಿಗೆ ಒಂದು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಆಂಬುಲೆನ್ಸ್ ಹೆಸರಲ್ಲಿ. ಅದನ್ನು ಪ್ರಧಾನ ಮಾಡಿ ಇಂಥ ಘಟನೆಗಳಾಗಬಾರ್ದು.
ಮೊದಲು ನಿಮ್ಮಲ್ಲಿ ಈ ಮೌಲ್ಯ ತೃಪ್ತಿ ಮಾನವೀಯತೆಯಲ್ಲಿ ನಿಮ್ಮ ಮಕ್ಕಳಲ್ಲಿ ಅಳವಡಿಸಿ ಮತ್ತು ಅವರ ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳಲ್ಲಿ ಅಳವಡಿಸಿದರೆ ಶಾಂತಿಯುತವಾದ ಇಂತಹ ಗುಣಗಳು ಇಲ್ಲದ ದೇಶಗಳು ಬಹಳಷ್ಟು ಇದ್ದ ದೇಶಗಳು ನಾಲ್ಕಿದೆ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲೆಂಡ್. ಆ ದೇಶದಲ್ಲಿ ಇಂತಹ ಘಟನೆಗಳು ನಡೆಯಲ್ಲ. ಪ್ರಧಾನಮಂತ್ರಿ ತಾವೇ ಕಾರ್ಯಕ್ರಮಗಳು ಘೋಷಿಸ್ತಾರೆ. ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ತಾವೇ ಎದುರು ಹೋಗ್ತಾರೆ, ಪಾರ್ಕಿಂಗ್ ಪಾರ್ಕ್ ಮಾಡ್ತಾರೆ, ಚೆಕಿಂಗ್ ಮಾಡಿ ಅವರು ಹೋದರೆ ಯಾವ ಸೆಕ್ಯೂರಿಟಿ ಯಾರಿಗೆ ಬೇಕು ಸೆಕ್ಯೂರಿಟಿ? ಇಂದಿರಾ ಗಾಂಧಿ ಒಂದು ದೊಡ್ಡ ಸೆಕ್ಯೂರಿಟಿ ಜಾನ್ ಕೈಯಲ್ಲಿ 100 ಫೀಟ್ ದೂರ ಹಣ ಬರ್ತದೆ ಎಲ್ಲ ಆಗ್ತದೆ. ಈ ಸೆಕ್ಯೂರಿಟಿ ಆರಂಭ ಸರ್ಕಾರ ಖಜಾನೆ ಈ ರೀತಿ ಆಡಳಿತ ಬೇಡ. ನಮ್ಮ ಸಂವಿಧಾನದ ಪ್ರಕಾರ ಈ ದೇಶದ ಜನತೆ ಮುಖ್ಯವಾಗುತ್ತದೆ. ನಮ್ಮ ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗೋಸ್ಕರ ಜನರ ಸರ್ಕಾರ, ಅಧಿಕಾರಿಗಳಿಂದ ಅಧಿಕಾರಿಗಳಿಗೋಸ್ಕರ ಅಧಿಕಾರ ಸರ್ಕಾರಗಳಲ್ಲ. ಸ್ವಲ್ಪ ಯೋಚನೆ ಮಾಡಿ, ಬದಲಾವಣೆ ಬರದೇ ಇದ್ದರೆ ಮುಂದೆ ಏನಾಗಬಹುದು? ಇವಾಗ ಕಾನೂನುಗಳು ಬಂದಾಗ ಸರ್ಕಾರದ ವಿರುದ್ಧ ಮಾತಾಡಿದರೆ ಶಿಕ್ಷೆ ಆಗ್ತದೆ. ಯಾವ ಮಟ್ಟಕ್ಕೆ ಹೋಗಿದೆ? ನಮ್ಮಿಂದ ಚುನಾಯಿಸಲ್ಪಟ್ಟಂತ ವ್ಯಕ್ತಿಗಳಿಗೆ ಒಂದಷ್ಟು ಇಂತಹ ಪ್ರಜಾಪ್ರಭುತ್ವ ಬೇಡ. ಎರಡು ಮೌಲ್ಯಗಳನ್ನು ಅಳವಡಿಸಿ ಭಾರತ ದೇಶ ಆ ಇತರ 4 ದೇಶದ ಜೊತೆ ಸೇರಿಸಿಕೊಳ್ಳೋಣ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ಪರವಾಗಿ ನಮಸ್ಕಾರ ಮಾಡ್ತಿದ್ದಾರೆ. ಒಂದು ಕಡೆ ಈ ವೇದಿಕೆ ಆಮೇಲೆ ಎಲ್ಲ ನನ್ನ ಹಿರಿಯರಿಗೆ ನನ್ನ ಪಾತ್ರವನ್ನು ನಮಸ್ಕರಿಸ್ತಾರೆ. ಮುಂದೆ ಕೂರ್ತಕ್ಕಂತಹ ಪುಸ್ತಕ ಪ್ರಿಯರಿಗೆ ಸಿಗುತ್ತೆ ಅಂತ ನಮ್ಮ ಕಾರ್ಯಕ್ರಮದ ಉದ್ದೇಶವಾಗಿದೆ. ಹಾಗಾಗಿ ಅವರ ಗಮನ ಸಮಯ ಮುಂದಿನ ಬಂದರೆ ವಾಸ್ತವ ಪತ್ರಿಕೆಯ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಾನವ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಾನವ ದಿನದ ಕಾರ್ಯಕ್ರಮ ಡಿಸೆಂಬರ್. ನಮ್ಮ ವಾಸ್ತವ ಪತ್ರಿಕೆಯ ವಾರ್ಷಿಕೋತ್ಸವ ಅನ್ನೋದು ಈ ಮುಂಚಿನ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಕಾರಣಗಳಿಂದ ಸಂತೋಷಿಯವರ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಈವರೆಗೂ ಬಂದಿದೆ. ಹಾಗಾಗಿ ಅವರು ಹೇಳಿದ ಅವರ ಮಾತುಗಳ ಮುಂದೆ ಕೊಡುವುದಿಲ್ಲ. ನಮ್ಮ ತಾತ್ಪರ್ಯವನ್ನು ಹೇಳಿಕೊಂಡಿರ್ತಾರೆ. ಶಾಸ್ತ್ರೀಯವಾಗಿ ಆದಷ್ಟು ಬೇಗ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಾಕಷ್ಟು ವಿಚಾರಗಳಿದೆ, ಆದರೆ ಬೇಗ ಮುಗಿಸಲೇಬೇಕು. ಅಂದರೆ ಮೊದಲಿಗೆ ನಾರಾಯಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಶುರುವಾಗಿದ್ದು ಫೆಡರಲ್ ಅಥವಾ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಈ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಯಕ್ರಮ ದೊಡ್ಡ ಯೋಜನೆಯಿಂದ ಹೋಗುವಂತಕ್ಕಂಥ ಕಾರ್ಯಕ್ರಮ. ಆಮೇಲೆ ಆ ಮಲ್ಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನಾವು ಕಾರ್ಯ ಆಗ್ತೀವಿ. ಯೂಟ್ಯೂಬ್ ಚಾನಲ್ ಹೇಗಿದ್ರೆ ನೀವು ಯೂಟ್ಯೂಬ್ ಚಾನಲ್ ಹೊಸದಿದ್ರೆ ಏನಪ್ಪ ಒಂದು ಇದೆ ಅಂತ ಅನ್ಬೋದು. ಈ ಡೌಟ್ ಹೇಳಿದ್ರೆ ಆದರೆ ಇದು ಒಂದು ಇರಲಿಲ್ಲ. ಸದಾನಂದ ಅವರು ಮುಖ್ಯಮಂತ್ರಿ ಆದಾಗ ಅದು ವ್ಯೂಸ್ ಬೇರೆ ಇತ್ತು. ನಮ್ಮ ಯೂಟ್ಯೂಬ್ ಚಾನಲ್ ಅದು ಬೇರೆ ಇತ್ತು. ಎಷ್ಟು ನಮ್ಮ ರಿಪೋರ್ಟರ್ಸ್ಗಳು ರೋಡಿಗಳು ರಿಪೋರ್ಟ್ ಮಾಡಿದರೆ ಅದು ಎಷ್ಟು ಲಕ್ಷ ವ್ಯೂಸ್ ಇತ್ತು ಅನ್ನೋದು ನಮಗೆ ಮತ್ತೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಕಾರಣಾಂತರಗಳಿಂದ ಸಮೀಕರಣಗಳು ಮತ್ತೆ 0 ಇಂದ ಶುರು ಮಾಡಿದ್ವಿ. ಆದರೆ ಯೂಟ್ಯೂಬ್ ಚಾನಲ್ ಯಾಕೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಇಂದ ನಮಗೆ ಪ್ರತಿನಿಧಿಗಳು ಅನ್ನೋ ಹಾಗೆ ವಾಟ್ಸಪ್ ಪತ್ರಿಕೆಯನ್ನು ವಾಟ್ಸಪ್ ಪತ್ರಿಕೆ ನಾವು ಯಾವುದೇ ವಿಡಿಯೋಗಳ ಕೋಡ್ ಇಟ್ಕೊಂಡು ಹೋದ್ರೂ ದೇಹ ಕಷ್ಟ ಆಗ್ತದೆ. ಆದರೆ ಪ್ರಿಂಟ್ ಮೀಡಿಯಾವನ್ನ ಇಟ್ಕೊಂಡು ಹೋದ್ರೆ ಯಾವ ದೇಶ ಅದಕ್ಕೆ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಒರಿಜಿನಲ್ ಆಗದೆ ಉಳಿಯುತ್ತೆ ಅಂತ ನನ್ನ ಓದಿನ ತರಗತಿಯೊಳಗೆ ತಪ್ಪಾಗಿ ಹೇಳ್ತೇವೆ. ನಿಜ.
ಹಾಗಾಗಿ ಆ ಪ್ರಿಂಟ್ ಮೀಡಿಯಾವನ್ನ ವಾಸ್ತವದ ಪತ್ರಿಕೆಯಾಗಿ ಕನ್ವರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಯಾಕೆ ತೆಗೆದುಕೊಂಡು ಅಂದ್ರೆ ಮುಂದಿನ ಕಾಲಘಟ್ಟದಲ್ಲಿ ದೊಡ್ಡ ಈ ಅಬ್ದುಲ್ ಕಲಾಂ ಜಿ ಹೇಳುವ ಹಾಗೆ ಬೋಧಿಸುತ್ತಾರೆ ಸಣ್ಣ ಗುರಿ ದೊಡ್ಡ ಅಪರಾಧ ಅಲ್ಲ, ದೊಡ್ಡ ಗುರಿಯನ್ನು ಸಾಧಿಸಬೇಕು, ದೊಡ್ಡ ಗುರಿಯನ್ನು ಸಾಧಿಸಿದ್ರೆ ನಾವೆಲ್ಲ ಮಾಡಕ್ಕೆ ಹೋಗೋದಲ್ಲ. ಹಾಗಾಗಿ ಅಂತ ಗುರಿಯನ್ನು ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಸೆಟಲೈಟ್ ಮಾಡಬೇಕು ಅಂತ ನಮ್ಮ ಪ್ರಜಾತಂತ್ರ ಮಲ್ಟಿ ಪ್ರೈವೇಟ್ ಲಿಮಿಟೆಡ್ ದೊಡ್ಡ ಕನಸಾಗಿದೆ. ಹಾಗಾಗಿ ಇದರ ಮುಖಾಂತರ ವಾಸ್ತವ ಪದ್ಧತಿಯೊಂದಿಗೆ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ಈ ಸೆಟಲೈಟ್ ಮಾಡಿದ್ರೆ ನಮ್ಮೆಲ್ಲ ಪದಾಧಿಕಾರಿಗಳ ಉನ್ನತ ಅಂತ ದೊಡ್ಡ ಆಲೋಚನೆ ಮಾಡಿ ಮಾನವ ಹಕ್ಕುಗಳ ಆಯೋಗವನ್ನು ಆ ಮಾನವ ಹಕ್ಕುಗಳ ಫೌಂಡೇಶನ್ ಎಲ್ಲ ಎಲ್ಲ ಮಹಿಳೆಯರು ಹಾಗೂ ಈ ಸಂಸ್ಥೆಯ ಗುರುವಾಗಿ ಈ ಸಂಸ್ಥೆಯನ್ನು ಹುಡುಕುವಂತಹ ಹಿರಿಯ ತನ್ನ ಹಿರಿಯ ವಯಸ್ಸನ್ನು ಕೂಡ ಅನೇಕ ಕರ್ನಾಟಕ ಅಷ್ಟೇ ಅಲ್ಲ ವಿವಿಧ ರಾಜ್ಯಗಳಿಗೆ ಇದುವರೆಗೂ ಸಾಗರ ಜೀವನದಲ್ಲಿ ನನಗೆ ಬಿಟ್ಟು ಯಾರು ಹಾಕ್ಸ್ಕೊಂಡಿಲ್ಲ ಅಂತ ಫಸ್ಟ್ ಟೈಮು ನಮ್ಮ ಸಂಸ್ಥೆ ಬಂದು ನಮ್ಮ ಟೈಮಲ್ಲಿ ನಮ್ಮ ಇದಕ್ಕೆ ಅವ್ರಿಗೆ ಶ್ರೀನಿವಾಸನ ಜೀವನದಲ್ಲಿ ಯಾರು ತಲೆ ಮೇಲೆ ಹಾಕ್ಸ್ಕೊಂಡಿಲ್ಲ. ಮೊದಲನೇ ಟೈಮ್ ದೇವಸ್ಥಾನ ಹಾಕ್ಸ್ಕೊಳ್ತಾ ಇರೋದ್ರಿಂದ ಅವರ ಒಂದು ಆಶೀರ್ವಾದ ಮತ್ತು ಅವರ ಸುರುಳಾಗಿರೋಣ ಮತ್ತು ಅವರ ಒಂದು ಪಾದಾರ್ಪಣೆ ಸುತ್ತ ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಭಗವಂತ ಕೊಡಲಿ. ಇಡೀ ಪ್ರಪಂಚನೇ ಅವ್ರನ್ನ ಕೂಗಾಡ್ತಾ ಇದೆ, ಗೊತ್ತಿದೆ ಸಂಸ್ಥೆ ಯಾರು ಹೇಳಬೇಕಾಗಿಲ್ಲ. ಸೊ ಅಂತ ಒಂದು ವಿಶ್ರಾಂತ ಒಂದು ವಿದ್ವಾಂಸ ಅಂತ ಹೇಳ್ಬೋದು. ನಿಂತ್ಕೊಳ್ಳಿ ಮೇಡಮ್. ಧನ್ಯವಾದಗಳು ಸರ್. I would like to request each one of you not to underestimate our religious law. Law must come. ಈಗ ಹೊರದೇಶದಲ್ಲಿ anti-corruption departments not only across India, they are only international. This is one of the portion of the law. CBI ಇದೆ, CID ಇದೆ, police ಇದೆ, locality ಇದೆ, ಎಲ್ಲರೂ ಇದೆ. I urge each and every citizen of this India to please abide by the law. ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ ಅಂತ ಸುಲಭ ಮಾರ್ಗ ಕರಪ್ಷನ್ ಇದೆ. ದಯವಿಟ್ಟು ತಾವು ತಮ್ಮ ಮಕ್ಕಳಿಗೆ, ತಮ್ಮ ಫ್ರೆಂಡ್ಸ್ಗೆ, ತಮ್ಮ ಸಮಾಜದಲ್ಲಿ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಕಷ್ಟ ಇದ್ದು ಪರವಾಗಿಲ್ಲ, ನಾವು ನಮ್ಮ ತಾಯಿಗಳು, ನಮ್ಮ ಮದರಿಗೆ ಆಗಲಿ ಯಾವ ಕಾರಣಕ್ಕೂ ಯಾವ ಉದ್ದೇಶಕ್ಕೂ ಮೋಸ ಮಾಡ್ತಾರೆ, ಯಾರು ಈ ಥರ ಯಾರು ಮಾಡಿದರೆ ದಯವಿಟ್ಟು ನನ್ನ ವಿನಂತಿ ಇದೆ, ಎಲ್ಲರಿಗೆ ದಯವಿಟ್ಟು ಮಾರ್ಗದರ್ಶನ ತೋರಿಸಿ. ಈ ಥರ ಆರ್ಗನೈಸೇಷನ್ ಯಾಕೆ ಅಂದರೆ ನಮ್ಮಲ್ಲಿ ಎಷ್ಟು ಯೂನಿಟಿ ಇರಬೇಕು, ಏನೇನು ಪ್ರಾಬ್ಲಮ್ ಇದೆ ಗೌರ್ಮೆಂಟ್ ಲೆವೆಲಲ್ಲಿ ಇರ್ಬೋದು, ಬೇರೆ ಲೆವೆಲಲ್ಲಿ ಇರ್ಬೋದು, ಚರ್ಚೆ ಮಾಡಿ ಲಾ ಇದೆ. ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ಆ್ಯಂಟಿ ಕರಪ್ಷನ್ ಇರಲಿ, ದಯವಿಟ್ಟು ತಪ್ಪು ದಾರಿ ಸೆಲೆಕ್ಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಯರ್ ವಾಟ್ ಐ ವಾಂಟ್ ಟು ರಿಕ್ವೆಸ್ಟ್ ಇಸ್ ತಮ್ಮ ಮನೆಯಲ್ಲಿ ಇರುವ ಮಕ್ಕಳಿಗೆ ಸಹ ನಮ್ಮ ದೇಶದ ಬಗ್ಗೆ, ನಮ್ಮ ಲಾ ಬಗ್ಗೆ ತುಂಬನೇ ಆ್ಯಸ್ ಅ ಪೇರೆಂಟ್ ದಯವಿಟ್ಟು ಎಜುಕೇಟ್ ಮಾಡಿ. ಯಾಕಂದರೆ ಏನಾಗ್ತದೆ, ನಮ್ಮ ಸಾಹಿತ್ಯ ಎಲ್ಲ ಕೈಯಲ್ಲಿ ಮೊಬೈಲ್ ಇದೆ, ಗೂಗಲ್ ಇದೆ, ಏನೇನೋ ನೋಡ್ತಾರೆ ಮಕ್ಕಳು. ಈ ಥರ ಈಗ ನಮ್ಮ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಅಷ್ಟು ರಿಸ್ಕ್ ಎಲ್ಲರಿಗೂ. ನಮ್ಮ ಅಗ್ರಿಕಲ್ಚರಲ್ಲಿ ನಮ್ಮ ಯೂತ್ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ, ನಮ್ಮ ಫಾರ್ಮರ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು? ನಮ್ಮ ಲಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಕೇಸ್ ಇದ್ರೂ ವರ್ಷಾಂತರಕ್ಕೆ ಸರ್ಟಿಫಿಕೇಟ್ ಕೇಸ್ ಯಾಕೆ ಬೇಗ ಸರ್ಟಿಫಿಕೇಟ್ ಯಾಕೆ ಆಗಲ್ಲ? ಹಲವಾರು ಕಾರಣಗಳಿದೆ, ಇದಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ. I don't want to talk much about this because people are aware of it. And I'm thankful to this organization for giving me an opportunity to come here and represent myself. And I wish all the best to all.
ತೆಗೆಯೋದಕ್ಕೆ ಯಾರು ಆಗಿಲ್ಲ. ಈ ಬಹಳ ಸುಸೈಡ್ ಸುಮ್ಮನೆ ಏನಾದ್ರು ಮಾತಾಡಿದ್ರೆ ನಾವು ಏನು ನಾವು ಇಟ್ಕೊಳ್ಳೋದು. ಆದರೆ ಅದು ನಮಗಿಲ್ಲ. ನಾಲ್ಕನೇದು ನೋ ಸ್ಲೇವರಿ. ಒಬ್ಬರು ಹಿಡ್ಕೊಂಡು ಒಬ್ಬನ ಸ್ಲೇವರಿ ಮಾಡೋದು ತಪ್ಪು. ಟಾರ್ಚರ್ ಮಾಡಬಾರದು. ನೋ ಟಾರ್ಚರ್. ಯಾರು ಹಿಂಸೆ ಕೊಡಬಾರದು. ಆಮೇಲೆ ರೈಟ್ ನೋ ಮ್ಯಾಟರ್ ವೇರ್ ಯು ಗೋ. ಇಲ್ಲಿ ಸ್ವತಂತ್ರ ಇದೆ. ಇದರಿಂದ ಎಲ್ಲರೂ ಇನ್ನು ಸ್ವತಂತ್ರ ನಿಮಗೆ. We are all equal before the law. ಯಾವುದೇ ಒಂದು ಲಾಗೆ ನಾವೆಲ್ಲ ಈಕ್ವಲ್. ಅದನ್ನ ಮಿಂಚಿ ಹೋಗೋದಿಲ್ಲ ನಾವು. ಎಂಟನೇದು ಹ್ಯೂಮನ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ಲಾ. ನಿಮ್ಮ ಸ್ವತಂತ್ರವನ್ನ ಲಾ ಪ್ರೊಟೆಕ್ಟ್ ಮಾಡುತ್ತೆ. ಯಾರೇ ಆಗಿರಲಿ, ಎಂತ ಜಾತಿ ಆಗಿರಲಿ. ಒಂಬತ್ತನೇದು ನೋ ಅನ್ಪೇಡ್ ಡಿಟೈನ್ಮೆಂಟ್. ಸುಮ್ಮನೆ ಉದ್ಯೋಗ ಸುಮ್ಮನೆ ಮಾಡಂಗಿಲ್ಲ. 15 ರೈಟ್ ಟು ಟ್ರೈಲ್. ಯಾರಿಗೆ
ದೇಶಗಳ ಅಂಗೀಕಾರವಾಗಿ ಇವತ್ತು ಭಾರತಾದ್ಯಂತ ಯೋಗ ತುಂಬ ಎಲ್ಲರೂ ಉದ್ಯೋಗ ಸ್ನೇಹಿತರೆ, ಇವತ್ತು ಯೋಗ ಪ್ರತಿಯೊಬ್ಬರು ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಪ್ರತಿಯೊಬ್ಬರು ಕೂಡ ಯೋಗ ಮಾಡೋದ್ರ ಮುಖಾಂತರ ಮಕ್ಕಳು ಯೋಗ ಮಾಡೋದ್ರ ಮುಖಾಂತರ ಅವರ ಅದೇ ಸ್ಪೀಡ್ ಆಗ್ತಾರೆ. ಓದೋದ್ರಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಮಾಡೋದ್ರಿಂದ ತುಂಬ ಸ್ಪೀಡ್ ಆಗ್ತಾರೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಮಾಡಬೇಕು. ಯೋಗ ಬೆಳಗ್ಗೆ ಸೀಮಿತವಾಗಿ ಯೋಗ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವೇನು ನಮ್ಮ ಉದ್ಯೋಗ ಇರೋದು ನಾವು ದಿನನಿತ್ಯ ಏನು ಕೆಲಸ ಮಾಡ್ತೀವಿ ಅದನ್ನೆಲ್ಲ ಉದ್ಯೋಗ ಸ್ಪೀಡ್ ಅಪ್ ಆಗ್ತೀವಿ. ಅದರಿಂದ ಅದಕ್ಕೆ ಧ್ಯಾನ ಮಾಡೋದ್ರಿಂದ ಪ್ರಾಣಾಯಾಮಗಳು ಮಾಡೋದ್ರಿಂದ ನಮ್ಮ ಒಂದು ಇದು ಶುದ್ಧಿ ಆಗುತ್ತೆ, ಶ್ವಾಸಕೋಶಗಳ ಶುದ್ಧಿ ಆಗುತ್ತೆ. ಆಸನಗಳು ಮತ್ತು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೇಹ ನಾವು ಫಿಟ್ಟಾಗಿಟ್ಕೊಂಡು ಮತ್ತು ಅದ್ರ ಜೊತೆಗೆ ರಕ್ತ ಸಂಚಲನ ಚೆನ್ನಾಗಾಗಿ ನಮ್ಮ ಆರೋಗ್ಯನ ವೃದ್ಧಿ ಮಾಡಬಹುದು. ಹಾಗೆ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ, ನಮ್ಮ ಕೌಶಲ್ಯಗಳು ಕೂಡ ವೃದ್ಧಿಯಾಗುತ್ತೆ. ಇದು ಯೋಗದ ಪ್ರತಿಯೊಬ್ಬರು ಕೂಡ ಯೋಗ ಮಾಡೋ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿ ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಬೆಳೆಯಬಹುದು. ಅದೇ ರೀತಿ ಒಂದು ಯೋಗದ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬ ಶಾಲಾ 5 ನಿಮಿಷ ಶಿಕ್ಷಣ ಅನುಮತಿ ಸೂಚನೆ ಕೊಟ್ಟಿದ್ದಾರೆ. 5 ನಿಮಿಷ ಪ್ರತಿನಿತ್ಯ ನೀವು ಸಹ ದೇಹ ಮತ್ತು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಭಾರತ ದೇಶಾದ್ಯಂತ ನಮ್ಮ ನ್ಯೂಸ್ ಬರಬೇಕೆಂಬ ಒಂದು ಕನಸು ಕಾಣಲಾಗಿದೆ. ಇದಕ್ಕೆಲ್ಲ ಕಾರಣೀಕರ್ತರಾದ ಹಾಗೂ ಈ ಸಂಸ್ಥೆಯ ಆಧಾರ ಸ್ತಂಭರಾದ ಶ್ರೀ ನಾರಾಯಣ ಸರ್ ಅವರಿಗೆ ನಮ್ಮ ದಾವಣಗೆರೆ ವತಿಯಿಂದ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರು ವೇದಿಕೆ ಮೇಲೆ ಬರಬೇಕು. ಆಮೇಲೆ ಬರೀ ಸರ್, ಆಮೇಲೆ ಪ್ರಜಾತಂತ್ರ ಮಾನವ ಹಕ್ಕುಗಳ ಫೌಂಡೇಶನ್ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಈಗ ಮೆಡಿಕಲ್ ಅದು ಎಲ್ಲ ಕಡೆಯೂ ಬೆಳೆದಿಲ್ಲ ನನ್ನ ಸಂಪೂರ್ಣ ನಂಬಿಕೆ ಇದೆ. ನಾನು ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ. ಬೀದರಿಂದ ಚಾಮರಾಜನಗರವರೆಗೂ, ಕೋಲಾರದಿಂದ ಬೆಳಗಾವಿವರೆಗೂ ಕೂಡ ಪ್ರತಿಯೊಬ್ಬ ಸದಸ್ಯರು ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಈಗ ಇವತ್ತು